ಕಾಲಿಗೆ ಹಾಕಿಕೊಂಡನಲ್ಲ ಕನಕ. ಕನಕ ನನ್ನ ಪ್ರೀತಿಯ ಸಮೀನದಲ್ಲಿ ಅಡ್ಡ ಬಂದು ನನಗೆ ಹೊಲಿಯಬೇಕಾದ ನಾಗರತ್ನಗಳನ್ನು ನೀನು ಒಲಿಸಿಕೊಂಡ ಸೇಡಿನ ಪ್ರತೀಕಾರವಾಗಿ ನಿಮ್ಮಿಬ್ಬರ ಪ್ರೀತಿ ವಿಷಯ ನಾಗೇ ಗೌಡನಿಗೆ ತಿಳಿಸಿ ಅವನಿಂದಲೇ ಆ ನಾಗರತ್ನವನ್ನು ಕೈ ಹಿಡಿದು ಬಾಳದಿದ್ದರೆ ನನ್ನ ಹೆಸರು ಸೌರ್ಯ ಚಕ್ರವರ್ತಿನೇ ಅಲ್ಲ. ಮಗನೇ ಕನಕ, ನಾಳೆ ಆದ ನಿನ್ನ ನೇತ್ರಾವತಿಯಾದ ನಿನ್ನ ಹತ್ತಿಗೆ ಶೀಲ ನಾಗೇಗೌಡನಿಂದಲೇ ಚಿತ್ರ ವಿಚಿತ್ರ ಮಾಡುವುದಕ್ಕಾಗಿ ನಾ ಬಿತ್ತುವೆ ನಾಗೇಗೌಡನ ತಲೆಯಲ್ಲಿ ವಿಷದ ಬೀಜ. ಲೇ ಮಗನೇ ಕನಕ, ನಾಳೆಗೆ ನಿನ್ನ ಹತ್ತಿಗೆ ಆದ ನೇತ್ರಾವತಿಯ ಶೀಲ ನೇತ್ರಾವತಿ ಎಂಬ ಕಾಮ ದೃಷ್ಟಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಇನ್ನು 10 ಬಾರಿ ನೋಡಿ ಸವಿಯಬೇಕೆನಿಸುತ್ತದೆ ಅವಳ ದೇಹ ಸೌಂದರ್ಯ. ಇಂದು ಸೋಮವಾರ ಸೋಮೇಶಂಕರನ ದರ್ಶನಕ್ಕೆಂದು ಬರುವ ನೇತ್ರಾವತಿ ಇಷ್ಟರಲ್ಲಿ ಬಂದರೂ ಬರಬಹುದು. ಓಹೋ, ಬಂದೇ ಬಿಟ್ಟಳು ನನ್ನ ಕನಸಿನ ರಾಣಿ. ನಿಲ್ಲು ರಾಣಿ, ನಿಲ್ಲು. ಯಾರು? ನಾನು ಯಾರು? ಈ ಊರಿನಲ್ಲಿ ಹಾಲು ಕುಡಿಯುವ ಸುಗುಸನ್ನು ಕೇಳಿದರೆ ತಲೆ ಎತ್ತಿ ಹೇಳುತ್ತದೆ ಇನ್ನೊಳ್ಳಿಯ ನಾಗೇಗೌಡನ ಹೆಸರನ್ನು. ನೀನು ನಾಡನ್ನಾಳುವ ನಾಗೇಗೌಡನಾದ್ರೇನು, ನಾಡಹಳ್ಳಿ ನಾಯಕನಾದ್ರೇನು? ನಾನು ಯಾರೆಂಬುದನ್ನು ಸ್ವಲ್ಪ ಅರ್ಥಿಕೊಂಡು ಮಾತನಾಡಿ. ನೀನ್ ಯಾರೆಂಬುವುದನ್ನು ಹರಿಯದ ವಿವೇಕೆ ನಾನು ನನ್ನ ಹತ್ರ. ಬಡತನ ಭೂತಕ್ಕೆ ಸಿಕ್ಕು ಕಂಡಾದ ಬೇಲೂರಿನ ಬೆಡಗಿ ಎನ್ನುವುದು ಈ ನಾಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನೋಡಿ ಗೌಡ್ರೆ, ನಿಮ್ಮ ವರ್ಣನೆ ನನಗೆ ಬೇಕಾಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ನೇತ್ರ. ಮದುವೆಯಾಗಿ 10 ವರ್ಷ ಕಳೆದರು ಮಕ್ಕಳಿಲ್ಲದೆ ಮರಗುತ್ತಿರುವ ನಿನಗೆ ಮಕ್ಕಳ ಕೊಡುವುದೇ ಈ ಗೌಡನ ಬಯಕೆ. ಬಾಯ್ನ ಎಲ್ಲೋ ಗೌಡ, ನನಗೆ ಮಕ್ಕಳ ಭಾಗ್ಯ ಕೊಡೋದಕ್ಕೆ ನನಗೆ ತಾಳಿ ಕಟ್ಟಿದ ಗಂಡನಿದ್ದಾನೆ ಕಣೋ. ಅದನ್ನು ಮೀರಿ ನಾನೇ ನಿನಗೆ ಮಕ್ಕಳ ಭಾಗ್ಯ ಕೊಡುವನೆಂದೇ ಬಂದಿದ್ದೆ. ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಎಂದು ನಿಗರಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳು ಎಲ್ಲವಾಗಿ ಹೋಗಿದ್ದಾರೆ ಈ ನಾಗೇಗೌಡನ ದರ್ಪಕ್ಕೆ. ಸುಮ್ಮನೆ ನನ್ನವಳಾಗಿ ಸುಖ ನೀಡು ಬರಲೇ ನನ್ನೊಲವಿನ ನೈದುಲೆಯಾಗೆ. ದೂರ ಸರಿದು ನಿಂತು ಮಾತಾಡೋ ಧೂರಾತ್ಮ, ನಿನ್ಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನು ಬಿಟ್ಬಿಡು, ನನಗೇನು ಮಾಡಬೇಡ. ಬಿಟ್ಟು ಬಿಡಬೇಕಾ? ನಿನ್ನ ಶೀಲವನ್ನು ಕಲಕಿಸಿದ ಮೇಲೆ ನಿನ್ನನ್ನು ಬಿಡುತ್ತೇನೆ.
ನಡೆಸಿ ಬಂದ ನೀನಾವನ ನಾಯಿನರ ಬೇತ ಹೊಲ್ಲಗೌಡ ನಿಮ್ಮಂತ ನರ ಭಕ್ಷಕರಿಗೊಬ್ಬ ನರಸಿಂಹ ಕೊರಿ ರಾಯ ಅಷ್ಟೇ ಅಲ್ಲಗೌಡ ನಿಮ್ಮಂತ ಕಚ್ಚ ಹರಕೆತನ ಮಾಡುವಂತ ನಿಮ್ಮಂತ ಲುಚ್ಚನ ಮಕ್ಕಳನ್ನು ಮಚ್ಚಲ ಬರೆಯ ಬುದ್ಧಿ ಕಲಿಸಲು ಬಂದಿರುವ ಹುಲಿ ರಾಯ ಕಂದದ ನಾಡಿನ ಗೌಡನ ಹುಲಿಯಾದ ಈ ರಾಗ ಗೌಡನ ಮುಂದೆ ನೀನ್ಯಾವ ಹುಲಿ ರಾಯನೇ ಉಮ್ಮ ಸುಮ್ಮನೆ ಇವನನ್ನು ಬಿಟ್ಟುಕೊಟ್ಟು ಎಲ್ಲಿಂದ ಹೊರಟುವಾಗ ಇಂಥ ಹೊರೆಯದ ಹೆಣ್ಣು ಮಗಳನ್ನು ನಿನ್ನ ಕಾಮನ ಕೈಯಲ್ಲಿ ಕೊಟ್ಟು ಹೋಗಲು ನಾನೇನು ಹಾಗೆ ಅಲ್ಲ ಮಾತಿಗೆ ಮಾತು ಬೆಳೆಸಿ ಕಂಜಡಿಸಬದ ಈ ರಾಯಣ್ಣನನ್ನು ಈ ರಾಯಣ್ಣ ಕೊಂಜತ್ತರೆ ಜನದಲ್ಲಿ ಸುತ್ತು ಬೂದಿಯಾಗುವೆ ಈ ರಾಯಣ್ಣನ ಕೈಯಲ್ಲಿ ಸುಮ್ಮನೆ ಇಲ್ಲಿಂದ ಹೋಗುತ್ತೀಯೋ ನಿನ್ನ ಸುತ್ತು ಬಿಸಾಕಲು ಮುಂದೆ ಇದರ ಪರಿಣಾಮ ಅನುಭವಿಸಬೇಕಾಗುತ್ತದೆ ಎತ್ತರ ಮಗನ ಬರುತ್ತೇನೆ ಹೋಗಲೇ ಹೋಗು ನಿಮ್ಮಂತವರನ್ನು ಸಿದಕ್ಕೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿದಲೇ ಆ ದುಷ್ಟನ ಕೈಯಿಂದ ಪಾರು ಮಾಡಿದ್ದೀಯಪ್ಪ. ನಿನಗೇನ ನನ್ನ ನಮಸ್ಕಾರಗಳು. ಯಾರಪ್ಪ ನೀನು? ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಈ ವೇಷ ತಿರುಗುತ್ತಿದ್ದೇನೆಂದು ಮುಂದೆ ನಿಮಗೆ ಗೊತ್ತಾಗುತ್ತದೆ. ಕಾದು ನೋಡಿ ಈ ರಾಯಣ್ಣನ ಕ್ರಾಂತಿ ಕಾರ್ಯ ಜಾಲೆಯನ್ನು. ಇರ್ಲಿ ಬಿಡಪ್ಪ, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ನಾನು ನಿನ್ನ ಹೋಗ್ಬೇಕು. ಇದು ನಕಲಿ ವೇಷವಲಾಚಿಗೆ ಇಂದಿನಿಂದ ಇದೇ ಇಲ್ಲಿನ ಮೈದಿನ ನಿಜವಾದ ವೇಷ. ಅಂದರೆ ಸಹೋದರ ನೀನು PSI ನೌಕರಿ. ನನಗೆ PSI ನೌಕರಿ ಸಿಕ್ಕಿತು. ಸಂತೋಷವಾಯಿತು ಸಹೋದರ. ಆ ಮಾರುತೇಶ್ವರನ ದಯದಿಂದ ನೀನು ಇನ್ಸ್ಪೆಕ್ಟರ್ನಾಗಿ ಬಂದಿದ್ದಕ್ಕೂ ನನಗೆ ತುಂಬಾ ಸಂತೋಷವಾಯಿತು. ನಾನು ತಲೆ ಸುತ್ತಾ ಇದ್ದೀರಿ. ಯಾಕೆ ನೇತ್ರ? ಏನಾಯ್ತು ನೇತ್ರ? ಏನಾಯ್ತು ಅತ್ತಿಗೆ, ಏನಾಯ್ತು ಅಣ್ಣ? ನೀವೇನು ಚಿಂತಿಸದಿರಿ, ಈಗಲೇ ಹೋಗಿ ನಾನು ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ. ಕನಕ, ನೀನು ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾ. ಆಯ್ತು ಅಣ್ಣ. ನೇತ್ರ, ಏನಾಯ್ತು ನೇತ್ರ? ಏನಾಯ್ತು? ಗಾಬರಿ ಆಗ್ಬೇಡಿ, ನನಗೇನು ಆಗಿಲ್ಲ. ಬನ್ನಿ ಡಾಕ್ಟರ್, ಏನಾಗಿದೆ? ಗಾಬರಿಗೊಳ್ಳೋ ವಿಷಯ ಏನೂ ಇಲ್ಲ. ಹಾಗಾದರೆ ಡಾಕ್ಟರ್, ಏನಾಗಿದೆ ನನ್ನ ಹೆಂಡತಿ? ತಲೆ ಸುತ್ತಿ ಬೀಳಲು ಕಾರಣ? ನಿಮಗೆ ಸಂತೋಷದ ಸುದ್ದಿ, ನಿಮ್ಮ ಹೆಂಡತಿ 3 ತಿಂಗಳು ಗರ್ಭಿಣಿ. ತೆಗೆದುಕೊಳ್ಳಿ ಡಾಕ್ಟರ್ ನಿಮ್ಮ ಬಿಲ್ಲನ್. ಆಯ್ತು ಡಾಕ್ಟರ್, ಹೋಗಿ ಬನ್ನಿ.
ಕಳ್ಳೆ ಕಳ್ಳೆ ಲೈಫ್ ಜಾಲೆ ಜಾಲೆ ಕಿತ್ಲಿ ಕಿತ್ಲಿ ಚಲೋ ಕೊಟ್ಟಿ ನೋಡು ಗುಟನಿ ಕಿತ್ ಮ್ಯಾತ್ ಅಪ್ಪರ ಸಾರಿ ಅಣ್ಣಾರ ನಾ ಹೋಗ್ಬರ್ಲೇರಿ ಅವ್ರನ್ನ ಚಂದಂಗ್ ನೋಡ್ಕೋರಿ ಆಯ್ತು ಹೋಗಿ ಬನ್ನಿ. ಚೊಚ್ಚಲ್ ಹೆರಿಗಿರಿ ಮಗ ಎತ್ತನೆ ನೋಡ್ಕೋಬೇಕು ನೋಡಿ ಡೆಲಿವರಿ ರಾಯಣ್ಣ ಲೇ ರಾಯಣ್ಣ, ಏನು ಚಕ್ರವರ್ತಿ? ಮೊನ್ನೆ ನಿನಗೆ ಹೇಳಿ ಕಳಿಸಿದ ಪ್ರಕಾರ ಆ ನಾಗೇಗೌಡನಿಂದ ನನಗೆ ಬರಬೇಕಾದ 5 ಲಕ್ಷ ಹಣವನ್ನು ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ವಸೂಲಿ ಮಾಡಿಕೊಂಡು ಬರಬೇಕೆಂದು ಹೋಗಿದ್ದೆ. ವಸೂಲಿ ಮಾಡಿಕೊಂಡು ಬರಬೇಕೆನ್ನುವಷ್ಟರಲ್ಲಿ ನಿಮಗೆ ಆಕ್ಸಿಡೆಂಟ್ ಆಯ್ತೆಂಬ ವಿಷಯ ತಿಳಿತು. ನಿನ್ನನ್ನು ನೋಡಬೇಕೆನ್ನೋ ಆತುರದಲ್ಲಿ ಹಾಗೆ ಬಂದು ಬಿಟ್ಟೆ. ಲೇ ರಾಯಣ್ಣ, ನಾನು ಸತ್ತಿದ್ದರೂ ಪರವಾಗಿಲ್ಲ, ನೀನು ಹಣ ವಸೂಲಿ ಮಾಡಿಕೊಂಡು ಬರಬೇಕಿತ್ತು. ಯಾಕೆಂದರೆ ನನ್ನ ಪ್ರಾಣಕ್ಕಿಂತ ನನಗೆ ಹಣವೇ ಮುಖ್ಯ. ಸಾಯುವಂತ ಮಾತೇಕೆ ಹಾಡುವ ಪಾರ್ಟ್ನರ್? ಈ ರಾಯಣ್ಣನಿಗೆ ನಿನ್ನ ಪ್ರಾಣಕ್ಕಿಂತ ಹಣ ಹೆಚ್ಚಲ್ಲ. ಈ ರಾಯಣ್ಣನಿಗೆ ದೇವರ ಆಶೀರ್ವಾದ ಹೊಂದಿದ್ದರೆ 5 ಲಕ್ಷ ಅಲ್ಲ 5 ಕೋಟಿ ತಂದಿಡಬಲ್ಲ ಈ ರಾಯಣ್ಣ. ರಾಯಣ್ಣ, ಅದು ಈ ಸಮಯದಲ್ಲಿ ಆ ನಾಗೇಗೌಡನಿಂದ ನಮ್ಮ ಹಣ ವಾಪಸ್ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಆ ನಾಗೇಗೌಡ ತನ್ನ ಶಕ್ತಿಗೋಸ್ಕರ ಬಾಂಬೆಯಿಂದ 10 ಜನ ರೌಡಿಗಳನ್ನು ಕರೆಸಿಕೊಂಡಿದ್ದಾನೆ. 16 ರೌಡಿಗಳಷ್ಟೇ ಏಕೆ ಪಾರ್ಟ್ನರ್? 100 ರೌಡಿಗಳು ನನಗೆ ತರಾದರು. ಆ ರೌಡಿಗಳ ಗುಂಪಿನಲ್ಲಿ ನುಗ್ಗಿ ನಾಗೇಗೌಡನ ಶಿರಚ್ಛೇದನ ಮಾಡಿ ನಮಗೆ ದಕ್ಕಬೇಕಾದ ಹಣ ನಾನು ತರದಿದ್ದರೆ ನಮ್ಮಪ್ಪನ ಮಗನಲ್ಲ ಎನ್ನುತ್ತೀರಿ. ಏ ರಾಯಣ್ಣ, ಹಾಗಾದರೆ ಅಷ್ಟೇ ಮಾಡಲೇ, ನಂದು ಬೇರೆ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಹೋಗಲೇ ಹೋಗು. ನಾಗೇಗೌಡ, ನಾಳೆ ನಿನ್ನ ತಂಗಿ ನಾಗರತ್ನಳ ಬರ್ತ್ಡೇಗೆ ನಾನು ನಿನ್ನ ಪಾಲಿನ ಯಜಮಾನಾಗಿ ಬಂದು ನಿನ್ನನ್ನು ಸಿದಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ನಾಳೆ ನಿನ್ನ ತಂಗಿ ನಾಗರತ್ನ ಬರ್ತ್ಡೇ ಸಮಾರಂಭವನ್ನು ಚಾಲು ಮಾಡುತ್ತಿದ್ದಾರೆ. ನನ್ನ ಹೆಸರು ಕ್ರಾಂತಿಗಾಗಿ ಸಿಡಿದ ರಾಯಣ್ಣನೇ ಅಲ್ಲ. ಬೇಗ ಬನ್ರಿ. ಯಾಕೆ ನೇತ್ರ ಏನಾಯ್ತು? ಘಾತವಾಯ್ತು. ಯಾಕತ್ತಿಗೆ ಇಷ್ಟು ಗಾಬರಿಯಿಂದ ಮಾತನಾಡುತ್ತಿರುವಿ? ಏನಾಯ್ತು ಅತ್ತಿಗೆ, ಏನಾಯ್ತು? ಅದು ಯಾಕತ್ತಿಗೆ ಮತ್ತೆ ಆ ನಾಗೇಗೌಡನೇನಾದರೂ ನಿನ್ನ ಮೇಲೆ ತನ್ನ ದರ್ಪ ತೋರಿಸಲು ಮುಂದಾದನೆ? ಹಿಂದೆ ನಿನ್ನನ್ನು ಕೆಣಕಿದಾಗ ಆ ನಾಗೇಗೌಡನನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲುತ್ತಿದ್ದೆ. ಆದರೆ ಅವನ ತಂಗಿ ನಾಗರತ್ನಳ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಬಿಟ್ಟಿದ್ದೇನೆ. ಮತ್ತೇನಾಗಿದ್ದರೆ ಹೇಳತ್ತಿಗೆ ಈಗ ಯಾರ ಕ್ಷಣದಲ್ಲಿ ಎತ್ತಿನೆತ್ತೆ ಹಾರಿ ಹೋಗಿ
ಆ ನಾಗೇಗೌಡನರು ರುಂಡ ಚಂಡಾಡಿ ಬರುತ್ತೇನೆ. ಇಲ್ಲಪ್ಪ ಕನಕ, ಇದು ನಾಗೇಗೌಡನ ವಿಷಯವಲ್ಲ. ನಮ್ಮ ಹೊಲದಲ್ಲಿ ಬಿಳಿ ಜೋಳಿಗೆ ಯಾರೋ ಪಾಪಿಗಳು ಬೆಂಕಿ ಇಟ್ಟು ಹೋಗಿದ್ದಾರಪ್ಪ. ಅತ್ತಿಗೆ ಇದನ್ನೇನು ಹೇಳಿದ್ದೆ ನೇತ್ರ? ನನ್ನ ಹೆದೆಗೆ ಸಿಡಿಲು ಬಡಿದಂತೆ, ಇದನ್ನು ಕೇಳಿ ನನ್ನ ಎದೆಯಲ್ಲಿ ಸಿಡಿಲು ಬಡಿದಂತಾಯಿತು. ಒಂದು ಸ್ವಲ್ಪ ಉಳಿಯದೆ ಎಲ್ಲ ಸುಟ್ಟು ಐತೆ ನಮ್ಮ ಬಿಳಿ ಜೋಳದ ಗೂಡು. ಹೌದಪ್ಪ ಮಗನ, ಒಂದು ಸೂಡು ಸಹ ಉಳಿದಿಲ್ಲ. ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆಯಪ್ಪ. ಬಿಳಿ ಜೋಳದ ಗೂಡು ಸುಟ್ಟರೇನಾಯ್ತು ಅತ್ತಿಗೆ? ಎಲ್ಲಿಯಾದರೂ ಹಣದ ವ್ಯವಸ್ಥೆ ಮಾಡಿ ಆ ನಾಗೇಗೌಡನ ಸಾಲ ತೀರಿಸಿದರಾಯಿತು. ಎಲೆ ವಿಧಿ ವಿರಾಟವೇ, ಎಂತ ಪರಿಯಾಗಿ ಕಾಡುತ್ತಿರುವೆ ಈ ಬಡವನನ್ನು. ನಮ್ಮಂತ ಬಡವರನ್ನು ಕೈ ಹಿಡಿದು ಕಾಪಾಡಿ ಈ ಕಷ್ಟವನ್ನು ದೂರ ಮಾಡು ತಾಯಿ, ದೂರ ಮಾಡು. ಅಳಬೇಡ ಅಳಬೇಡ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕನಕನೆ ಕರುಳೆ ಕಿತ್ತು ಹೊರ ಬರುತ್ತದೆ. ನೀನು ಯಾವಾಗಲೂ ನಗುತ್ತಾ ಇರಬೇಕೆನ್ನುವುದೇ ಈ ಕನಕನ ಆಸೆ. ಬನ್ನಿ ಗೌಡ್ರೆ, ಕುಳಿತುಕೊಳ್ಳಿ. ಶಿವರಾಯ, ನಾನು ನಿನ್ನ ಜೊತೆ ಕುಳಿತು ನೆಂಟಸ್ತಿಕೆ ಬೆಳೆಸಲು ಬಂದಿಲ್ಲ. ನನ್ನಿಂದ ನೀನು ತೆಗೆದುಕೊಂಡಿರುವ ಸಾಲ ವಸೂಲಿ ಮಾಡಲಿಕ್ಕೆಂದು ಬಂದಿದ್ದೇನೆ. ಗೌಡ್ರೆ, ಈ ಸಲ ಬೆಳೆದ ಬಿಳಿ ಜೋಳದ ಬೆಳೆಯಲ್ಲಿ ನಿಮ್ಮ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಆದರೆ ಯಾರೋ ದುಷ್ಟರು ಬಂದು ನಮ್ಮ ಬಿಳಿ ಜೋಳದ ಗುಡಿಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಆ ನಿಮ್ಮ ಜೋಳದ ಗೂಡಿಗೆ ಬೆಂಕಿ ಹಾಕಿದ ಮನೆ ಮೂರ್ಖ ಈ ಗೌಡ. ಏ ಮಗನ ಛತ್ರಿ, ಏನು ಹಚ್ಚಿಲೆ ವಟ ವಟ ಬಿಗಿ ಬಿಗಿ, ಏನದ ಅದು? ಏನಿಲ್ಲ ರೀ ಗೌಡ್ರೆ, ನಮ್ಮ ಗೌಡ್ರ ದೇವರಂತ ಮನುಷ್ಯರಂತ ನನ್ನ ಮಕ್ಕಳಾಗ ಅಂದ್ಕೊಳ್ಳುತ್ತೆ. ನೋಡು ಶಿವರಾಯ, ನಾನು ನಿನ್ನ ಕನಿಕರದ ಮಾತು ಕೇಳಲು ಬಂದಿಲ್ಲ. ನನ್ನಿಂದ ನೀನು ತೆಗೆದುಕೊಂಡಿರುವ 3 ಲಕ್ಷ ಸಾಲಕ್ಕೆ ಬಡ್ಡಿ ಸೇರಿ 9 ಲಕ್ಷವಾಗಿದೆ. ನೀನೀಗ ಹಣ ಕೊಡಲೇಬೇಕು. ಇವರದಿದ್ದಾರೆ ತಮ್ಮ ಶಿವರಾಯ, ಈ ಮನೆ ನಮ್ಮ ಗೌಡ್ರ ಹೆಸರಿಗೆ ಬರೆದುಕೊಡು. ದಯ ಮಾಡಿ ಈ ಮನೆಯನ್ನು ಬರೆದುಕೊಡು ಎಂದು ಹೇಳಬೇಡಿ ಶ್ರೀಮಂತರೇ. ನಿಮಗೆ ಕರ ಮುಗಿದು ಶಿರವಾಗಿ ಬೇಡಿಕೊಳ್ಳುತ್ತೇನೆ. ಅಣ್ಣ, ಕನಿಕರವಿಲ್ಲದ ಈ ಧನಿಕರನಿಗೆ ಕೈ ಮುಗಿದರೂ ಪ್ರಯೋಜನವಿಲ್ಲ. ಮುಂದೆ ಇವನ ಹಣ ಕೊಟ್ಟರಾಯ್ತು. ಕೊಡದಿದ್ದರೆಂದರೆ ಏನು ಮಾಡುತ್ತಾನೆ ಈ ಗೌಡ? ಮುಂಡನಂತ ನೀ ಹಾರಾಡಿದರೆ ಹಾರಾಡಿ ಬರುತ್ತಿರುವ ನಿನ್ನ ಎದೆ ಗೊತ್ತು. ಸಾಲ ವಸೂಲಿ ಮಾಡಬೇಕಾಗುತ್ತದೆ ಮಗನೇ. ತಮ್ಮ ಶಿವರಾಯ, ಕನಕ, ಈ ಮನೆ ನಮ್ಮ ಗೌಡ್ರ ಹೆಸರಿಗೆ ಬರೆದು ಕೊಡ್ತಿರೋ ಇಲ್ಲ ಪೊಲೀಸರು ಲೆಕ್ಕಪ್ಪಿಗೆ ಹೋಗ್ತಿರೋ? ಎರಡಾಕ ಒಂದು ತೀರ್ಮಾನ ಮಾಡ್ತಿರೋ? ಶಿವರಾಯ, ಮರ್ಯಾದೆಯಿಂದ ಸಹಿ ಹಾಕಿ ಈ ಮನೆಯಿಂದ ಹೊರಟುವಾಗೆ. ದಯವಿಟ್ಟು ನಮ್ಮನ್ನ ಈ ಮನೆಯಿಂದ ಹೊರ ಹಾಕ್ಬೇಡಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಸಹಿ ಹಾಕಿ ಮನಸ್ಸು ಎಣ್ಣೆ. ಏ ಮಗನ ಅಡಿಬಿಟ್ಟಿ ಗೌಡ, ದೇವರ
ಅಂತಿದ್ದ ನನ್ನ ಅತ್ತಿಗೆಯನ್ನು ನನ್ನ ಕಣ್ಣೆದುರಿಗೆ ಯಾವತ್ತಾರು ಅಲ್ಕ ಚೂಳೆ ಮಗನೇ, ನಾನಿನ್ನನ್ನು ಜೀವದಿಂದ ಉಳಿಸಲಾರೆ. ಕನಕ, ಬಿಡು ಅವರ ಕತ್ತನ್ನು. ಇಲ್ಲಣ್ಣ, ನನ್ನ ಕಣ್ಣೆದುರಿಗೆ ನನ್ನ ಅತ್ತಿಗೆನು ಅತ ಈ ಗೌಡನನ್ನು ಕುತ್ತಿಗೆ ಕೊಂದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಕನಕ, ಕತ್ತನ್ನು. ಅಣ್ಣ ಬಿಟ್ಟು ಬಿಡು ಅಣ್ಣ, ನನ್ನನ್ನು ತಡೆಯಬೇಡ. ನೋಡು ಕನಕ, ಅವರಿಗೆ ಕೊಡಬೇಕಾದ ಹಣ ನಾವು ಕೊಟ್ಟಿದ್ದರೆ ನಮಗೇಕೆ ಇಂತಹ ಚಿತ್ರ ಹಿಂಸೆ ಕೊಡುತ್ತಿದ್ದರು? ತಪ್ಪೆಲ್ಲ ನಮ್ಮದೇ ಇರುವಾಗ ಅವರ ಮೇಲೆ ರೇಗಾಡುವುದು ಸರಿಯಲ್ಲಪ್ಪ, ರೇಗಾಡುವುದು ಸರಿಯಲ್ಲ. ಹಾಗಾದರೆ ಮಾರಿಗೆ ಒಂದು ಸಹಿ ಹಾಕ್ತಾರೆ. ಆಯ್ತು ಗುಮಾಸ್ತರೆ, ಕೊಡಿ ನಿಮ್ಮ ಬಾಂಡ್ ಪೇಪರ್ ಅನ್ನು. ಛತ್ರಿ, ಹೇ ಮನೆಯಿಂದ ಇವರನ್ನು ಮತ್ತು ಹಾಕು. ಕಂಪ್ಲೇಂಟ್ ತೆಗೆದುಕೊಳ್ಬೇಕಾಗಿಲ್ಲ ಗೌಡ್ರೆ, ನಾವೇ ಈ ಮನೆ ಬಿಟ್ಟು ಹೊರಟು ಹೋಗ್ತೀವಿ. ರೀ, ಬನ್ರಿ. ತಾಯಿ ಮನೆ ಎಂಬ ಮಹಾಲಕ್ಷ್ಮಿ ಹೇ ಮನೆ ಎಂಬ ಮಹಾಲಕ್ಷ್ಮಿಯೇ, ನಿನಗೆ ಬೇಡವಾದ ನಾವು ಭೂತಾಯಿಗೆ ಬೇಡವಾದವೇ? ಈ ಸಲ ಬೆಳೆದ ಬಿಳಿ ಜೋಳದ ಬೆಳೆಯಲ್ಲಿ ಗೂಡು ಸುಟ್ಟರೇನಾಯಿತು? ಈ ಸಲ ಬೆಳೆದ ಎಲ್ಲಿಯಾದರೂ ನಿನ್ನ ನೆರಳಿನಲ್ಲಿದ್ದು ಕೂಲಿಯಾದರೂ ಮಾಡಿ ಬದುಕಬೇಕೆಂದಿದ್ದ ಈ ನಿನ್ನ ಮಕ್ಕಳನ್ನು ಕತ್ತಿಗೆ ಕೈಕೊಟ್ಟು ಹೊರ ತಳ್ಳಿದೆಯ ತಾಯಿ. ನಾವು ಮಾಡಿದ ತಪ್ಪಿಗಾಗಿ ಮನೆ ಎಂಬ ಮಹಾಲಕ್ಷ್ಮಿಯನ್ನು ಬರೆದು ಕೊಡುವಂತಾಯಿತೆ ನಮ್ಮ ಬಾಳು. ದಯವಿಟ್ಟು ಈ ನಿನ್ನ ಮಕ್ಕಳನ್ನು ಕಾಪಾಡು ತಾಯಿ. ನಿನಗೆ ನನ್ನ ನಮಸ್ಕಾರಗಳು. ಅಳಬೇಡ, ಅಳಬೇಡ. ಈ ಕನಕ ಜೀವಂತವಾಗಿರುವವರೆಗೂ ನಿಮ್ಮನನ್ನು ದೇವರಂತೆ ನೋಡಿಕೊಳ್ಳುತ್ತೇನೆ. ನಡೆಯಿರಣ್ಣ, ಹೋಗೋಣ. ಬರುವೆ ತಾಯಿ, ಬರುವೆ. ಈ ನಿನ್ನ ಮಕ್ಕಳ ಋಣ ತೀರಿತು ಬರುತ್ತೇವೆ ತಾಯಿ. ನಗತೈತೆ ದೈವ ಎಲ್ಲಿ, ಅಳತೈತೆ ಜೀವ ಎಲ್ಲಿ. ನಗತೈತೆ ದೈವ ಎಲ್ಲಿ, ಅಳತೈತೆ ಜೀವ ಎಲ್ಲಿ. ವಿಧಿಯಾಟ ಬಲ್ಲೋರು ಯಾರು ಮಾನವ, ಓ, ವಿಧಿಯಾಟ ಬಲ್ಲೋರು ಯಾರು ಮಾನವ. ಛತ್ರಿ, ನಾವೆಂದು ಕಂಡ ಕೆಲಸ ಮುಗಿಯಿತು. ನಡೆ ಹೋಗೋಣ. ದಾಸ, ಹೇ ಕನಕ ದಾಸ, ಹೇ ಹರಾಮ್ಕು, ನನ್ನ ಹೆಸರು ಕೂಗಿ ಕರೆಯುವ ಸೋಕು. ಯಾರೋ ನೀನು ಕತ್ತೆ? ನಾನು ಯಾರು? ನಾನು ನಿನ್ನ ಪ್ರಾಣ ತೆಗೆಯಲು ಬಂದಿರುವ ಈ ಭೂಗತ ಲೋಕದ ದೊರೆಯರಾದ ಹುಲಿರಾಯನ. ನರಹಂತಕರಿಗೆ ನಾಗ, ಕಟುಕರಿಗೆ ಕರುಣ, ಚೊಕ್ಕಿನ ಹುಲಿಗೆ ಬೆಕ್ಕಿದ ಹುಲಿ ಆದ ರಾಯಣ್ಣ ನನ್ನನ್ನು ಹುಡುಕಿ ಬಂದ ಕಾರಣ ನನ್ನ ತಂದೆ ತಾಯಿಗಳನ್ನು ಕೊಂದು ಹೇಡಿಯಂತೆ ತಲೆ ಮರಚಿಕೊಂಡು ಕುಳಿತಿರುವ ನಿನ್ನ ತಲೆ ಕಡಿದು ಕಸದ ತೊಟ್ಟಿಗೆ ಬಿಸಾಕಲು ಸಿದ್ಧನಾಗಿ ಬಂದಿದ್ದೇನೆ. ಶಿಕಾರಿಯಾಗಿ ನೋಡು ರಾಯಣ್ಣ, ನಿನ್ನ ತಂದೆ ತಾಯಿ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ. ನಿನ್ನ ತಂದೆ ತಾಯಿಯನ್ನು ನಾನೇ ಕೊಲೆ ಮಾಡಿದ್ದೇನೆ ಎನ್ನುವುದು ಯಾರು ನಿನಗೆ ಹೇಳಿದ್ದಾರೆ?
ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಕನಕ. ಈ ರಾಯಣ್ಣ ಎಂದರೆ ಹೆಡೆ ಎತ್ತಿ ಬೋರ್ಗರಿದು ಬರುತ್ತಿರುವ ಸರ್ಪವು ಕೂಡ ಹೆಡೆ ತಳಗಿಳಿಸಿ ನಡೆಯುತ್ತದೆ. ಹುಲಿ ಗುಡುಗು ಹೊಡೆಯುತ್ತಾ ಬಂದರೆ ಹುಲಿ ಕೂಡ ಈ ರಾಯಣ್ಣನ ಧ್ವನಿ ಕೇಳಿದರೆ ಸದ್ದು ಮಾಡದೆ ನಡೆಯುತ್ತದೆ. ಅಂತದರಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಂದು ನನಗೆ ಪಾಂಡನಂತೆ ಮಾತನಾಡುವೆ ಪಾಂಡ. ನಿಲ್ಲು ಕನಕ, ಇವನ್ಯಾರಪ್ಪ? ನಿನ್ನ ಮೇಲೆ ಇಷ್ಟು ರೇಗಾಡಲು ಕಾರಣವೇನು? ಅಣ್ಣ, ಅವನ ಹೆಸರು ರಾಯ ಅಂತ. ಅವರ ತಂದೆ ತಾಯಿಗಳನ್ನು ನಾನೇ ಕೊಲೆ ಮಾಡಿದ್ದೀನಿ ಎಂದು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ. ನೋಡು ಸಹೋದರರೇ, ನೀವಿಬ್ಬರು ಅವಳಿ ಮಕ್ಕಳು, ಅಮರ ವೀರನ ಮಕ್ಕಳು. ನಿಮ್ಮಿಬ್ಬರನ್ನು, ನಿಮ್ಮ ತಂದೆಯವರನ್ನು ತಾಯಿಯನ್ನು ಕೊಲೆ ಮಾಡಿ ಬೆಂಕಿಯಲ್ಲಿ ಸುಟ್ಟು ಹಾಕಿದ್ದೇವೆಂದು ತಿಳಿದಿದ್ದರು. ನಿಮ್ಮನ್ನು ತೆಗೆದುಕೊಂಡು ಹೋಗಿ ನಾನು ಜೋಪಾನ ಮಾಡಿದೆ. ಇವನನ್ನು ತೆಗೆದುಕೊಂಡು ಹೋಗಿ ಆ ಚಕ್ರವರ್ತಿ ಮೋಸದಿಂದ ತನ್ನ ಬಲೆಯಲ್ಲಿ ಹಾಕಿಕೊಂಡು ಈ ಕುತಂತ್ರ ನಾಟಕ ನಡೆಸಿದ್ದಾನೆ. ತೆಗೆದುಕೋ ಕನಕ, ಆ ನಾಗೇಗೌಡ ಆ ಚಕ್ರವರ್ತಿಯ ರುಂಡ ಚೆಂಡಾಡಲು ಸಿದ್ಧನಾಗು. ತೆಗೆದುಕೋ ಸಂಗೊಳ್ಳಿ ರಾಯಣ್ಣನಂತೆ ಆ ರುಂಡರ ಚೆಂಡಾಡು. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಪರಂಗಿಯರ ತುಂಟ ಚಟ್ಟಾಡಿದಂತೆ. ಬನ್ನಿ, ಮೊದಲು ಅವರ ಸಂಹಾರ ಮಾಡುವಿರಂತೆ. ನಡೆದ ಹೋಗೋಣ. ಮುಜಿದೂರಿನ ಶೀಲದ ಗತೆ. ನಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿ ತಲೆ ಮರೆಸಿಕೊಂಡು ಕುಳಿತಿರುವ ಹೇಳಿ ನನ್ನ ಮಕ್ಕಳ ಮುಗಿದು ನಿಮ್ಮ ಕಥೆ. ಆಯ್ತು, ಇಲ್ಲಿವರೆಗೆ ನಮ್ಮ ಮನೆತನದ ಮೇಲೆ ಮಾಡಿದ ಅನ್ಯಾಯವನ್ನು ಆ ದೇವರೇ ತೀರಿಸಿದ್ದಾನೆ. ಇಲ್ಲಿಗೆ ನಾವೆಲ್ಲರೂ, ನಮ್ಮ ಕುಟುಂಬದವರೆಲ್ಲರೂ ಸೇರಿ ಆ ಮಾರುತೇಶ್ವರನನ್ನು ನೆನೆಯೋಣ.